ಹಾಯ್ ಎಲ್ಲರಿಗೂ ನಮಸ್ಕಾರ. ನನಗೆ ಬಿರಿಯಾನಿ ತಿನ್ನಬೇಕು ಅನ್ನಿಸ್ತಾ 2 ದಿನದಿಂದ ಅನ್ನಿಸ್ತಾ ಇದೆ. ಹಾಗಾಗಿ ಬಿರಿಯಾನಿ ಮಾಡೋಣ ಅಂದ್ಕೊಂಡೆ. ಮನೇಲಿ ನೋಡಿದ್ರೆ ಬಾಸ್ಮತಿ ರೈಸ್ ಖಾಲಿಯಾಗಿಬಿಟ್ಟಿತ್ತು. ನನಗೆ ಬಾಸ್ಮತಿ ರೈಸಿಂದಲೇ ಬಿರಿಯಾನಿ ಇಷ್ಟ ಆಗೋದು. ನಾರ್ಮಲ್ ರೈಸಲ್ಲೂ ಮಾಡ್ತೀನಿ. ಯಾವಾಗೋ 10 ದಿನಕ್ಕೆ 15 ದಿನಕ್ಕೆ ಮಾಡೋದಲ್ವ, ಹಾಗಾಗಿ ಬಾಸ್ಮತಿ ರೈಸಿಂದನೇ ಮಾಡ್ತೀನಿ ನಾನು. ತುಂಬ ಟೇಸ್ಟಿಯಾಗಿರುತ್ತೆ. ಇಲ್ಲಿ ನೋಡಿ, ಬಾಸ್ಮತಿ ರೈಸ್ಗಂತ ನಾನು ಡಿಮಾರ್ಟಿಗೆ ಹೋದೆ. ಅಲ್ಲಿ ಬಾಸ್ಮತಿ ರೈಸ್ ಮಾತ್ರ ತೊಗೊಬರೋಣ ಅಂತ ಹೋದರೆ ನೋಡಿದ್ರೆ ಅಲ್ಲಿ ಕೆಲವು ಇನ್ನು ಬಿಸ್ಕೆಟು ಮತ್ತು ಸ್ನ್ಯಾಕ್ಸು ಕೆಲವು ಐಟಮ್ಸ್ ಎಲ್ಲ ತೊಗೋಬೇಕಾಗಿ ಬಂತು. ಹಾಗಾಗಿ ನನಗೆ ಇಲ್ಲಿ 911 ರೂಪಾಯಿ ಆಯಿತು ಬಿಲ್ಲು. ಆದರೂ ಬಿರಿಯಾನಿ ತಿನ್ನಬೇಕು ಅನ್ನೋ ಆಸೆಯಿಂದ ಶಾಪಿಂಗ್ ಮಾಡಿಕೊಂಡು ಮನೆಗೆ ಬಂದೆ. ನೋಡಿ, ನಾನು ಬಿರಿಯಾನಿ ಯಾವ ರೀತಿ ಮಾಡ್ತೀನಿ ಅಂತ ನನ್ನ ಚಾನಲಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಒಂದು ಸಾರಿ ಸರ್ಚ್ ಮಾಡಿ ನೋಡಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನನ್ನ ಜೊತೆಗೆ ಬೋಟಿ ಗೊಜ್ಜುನೂ ಮಾಡಿದ್ದೆ. 2 ಕಾಂಬಿನೇಷನು ತುಂಬ ಚೆನ್ನಾಗಿತ್ತು. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.